ಹಾಯ್, ಹಲೋ, ನಮಸ್ತೆ. ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇವತ್ತಿನ ಅನಾರೋಗ್ಯ, ಇವತ್ತಿನ ಗಂಟು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಈ ಥರದ ಬೇರೆ ಬೇರೆ ನಮ್ಮ ಜಂಕ್ ಫುಡ್ಡು, ನಮ್ಮ ಆಹಾರ ವಿಹಾರ ಇದೆಲ್ಲದರ ಪ್ರಯುಕ್ತ ಅಬಾಲ ವೃದ್ಧರಾದಿಯಾಗಿ ಇವತ್ತು ಬೇರೆ ಬೇರೆ ಸಮಸ್ಯೆಗಳು ಕಾಣಿಕೊಳ್ತವೆ. ನಾವು ಹೆಚ್ಚು ಆರ್ಗ್ಯಾನಿಕ್ ಆಗಿದ್ದೇವೆ, ಹೆಚ್ಚು ಆಯುರ್ವೇದಕ್ಕೆ ಇವತ್ತು ತಿರುಗಿಕೊಳ್ತಾ ಇದ್ದೇವೆ. ನನ್ನ ಚಾನಲಲ್ಲಿ ಇಲ್ಲಿವರೆಗೆ ನೀವು ಬಹಳಷ್ಟು ಆರೋಗ್ಯ ಧಾಮ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಿಂದ ಹಿಡಿದು ಆಯುರ್ವೇದದ ಹಾಸ್ಪಿಟಲಿನ ಚಿಕಿತ್ಸೆವರೆಗೂ ಬಹಳಷ್ಟು ನೋಡಿದ್ದೀರಿ. ಆದರೆ ನನ್ನ ಅನುಭವದಲ್ಲಿ ಈ ರೀತಿಯ ಒಂದು ಪ್ರಥಮದಲ್ಲಿ ಮಾಡಿದ್ದು ಇನ್ನೂ 1.5-2 ತಿಂಗಳಾಗಿದೆ. ಮಂಗಳೂರಿನ ಪ್ರಶಾಂತ್ ಅನ್ನುವಂಥ ಹುಡುಗ ಮಾಡಿದ್ದು. ಆದರೆ ಅದು ಎಷ್ಟು ಚೆನ್ನಾಗಿ ಸಮೃದ್ಧವಾಗಿ ಮಾಡಿದ್ದಾರೆ ಅಂತಂದರೆ ಆ ಅನುಭವವನ್ನು 1 ವಾರ ಪಡೆದು ನಾನು ನಿಮ್ಮೊಟ್ಟಿಗೆ ಈ ಆರೋಗ್ಯ ಧಾಮಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಇಲ್ಲಿ ಬಂದಿದ್ದೇನೆ. ಬನ್ನಿ ಹೋಗೋಣ. ನಮಸ್ತೆ ವೀಕ್ಷಕರೇ, ನಾನು ಒಂದು ಅಪರೂಪದ ಜಾಗಕ್ಕೆ ಬಂದಿದ್ದೇನೆ. ರಾಜ್ಕುಮಾರ್ ಸಿನಿಮಾವನ್ನು ನೀವು ನೋಡಿದರೆ ಒಂದು ಹಾಡು ಭಾಳ ಜನಪ್ರಿಯವಾಗಿದೆ. ಏನು ಅಂತಂದರೆ, ಈ ನೋವು ಮತ್ತು ಸಾವು 2 ಶಬ್ದವನ್ನು ಇಟ್ಟುಕೊಂಡು ಅವರು ಬಹಳ ಚೆನ್ನಾಗಿ ಒಂದು ಹಾಡನ್ನು ಹಾಡ್ತಾರೆ. ಹಾಗೆಯೇ ಇವತ್ತಿನ ಕಾಲ ಎಲ್ಲೋ ಒಂದು ಕಡೆ ನೋವಿನ ಕಾಲ. ಅದನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಕೋಬೋದು. ಆದರೆ ನಾನಿವತ್ತು ಹೇಳ್ತಾ ಇದ್ದದ್ದು ಶಾರೀರಿಕ ನೋವು. ನಮಗೆ ಗಂಟು ನೋವು, ಸೊಂಟ ನೋವು, ಇನ್ನೊಂದು ಮಗದೊಂದು, ಈ ಎಲ್ಲ ಯಾರಿಗಿಲ್ಲ ನೋವು ಯಾರಿಗಿಲ್ಲ ಸಾವು ಅಂತ ರಾಜ್ಕುಮಾರ್ ಅವರು ಹೇಳಿದಾಗೆ ನಾವು ಈ ನೋವುಗಳಿಗಾಗಿ ಇವತ್ತು ನಮ್ಮ ದುಡಿತದ ಬಹುತೇಕ ಹಣವನ್ನು ಮತ್ತು ಸಮಯವನ್ನು ವ್ಯಯ ಮಾಡ್ತಾ ಇದ್ದೇವೆ. ಅದರಲ್ಲೂ ನಾವು ಯೂಟ್ಯೂಬು ರಾಕ್ಷಸರು, ನಾವು ಎಲ್ಲೆಲ್ಲಿಂದೆಲ್ಲ ಏನೇನೆಲ್ಲ ತಂದು ಹೇಳಿ ನಿಮ್ಮನ್ನು ದಾರಿ ತಪ್ಪಿಸ್ತಾನೂ ಇದ್ದೇವೆ. ಆದರೆ ದಯವಿಟ್ಟು ಕ್ಷಮಿಸಿ, ನನ್ನ ಚಾನಲಲ್ಲ ನಾನು ಅದನ್ನು ಮಾಡ್ತಾಯಿಲ್ಲ. ಆಯುರ್ವೇದ ಮತ್ತು ನಮ್ಮ ದೇಶೀಯ ಪದ್ಧತಿಯಲ್ಲಿ ನಮಗೆ ಎಲ್ಲೆಲ್ಲಿ ಮಸಾಜು ಅಥವಾ ಆ ಮೂಲಕ ನೋವಿನ ನಿವಾರಣೆ ಅಥವಾ ನಮ್ಮ ಗಂಟು ನೋವು, ಸೊಂಟ ನೋವು ಇತ್ಯಾದಿ, ಸ್ಪಾಂಡಿಲೈಟಿಸು, ಇವೆಲ್ಲದಕ್ಕೂ ಎಲ್ಲೆಲ್ಲಿ ಪರಿಹಾರಗಳು ಸಿಗ್ತವೋ ಅದನ್ನೆಲ್ಲವನ್ನು ನಿಮ್ಮ ಎದುರು ತಂದು ಅನಾವರಣಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದೇನೆ. ಆದರೆ ಈ ವಿಷಯದಲ್ಲಿ ಪ್ರಕೃತಿ ಆರೋಗ್ಯ ಧಾಮ ನಮ್ಮ ಮಂಗಳೂರಿನ ಪ್ರಶಾಂತ್ ಅನ್ನುವಂಥ ಒಬ್ಬ ಹುಡುಗ, ಸಮಾಜ ಸೇವಕ ದುರಂಧರ ಅಂತ ಕರಿಬೋದು ಅವನನ್ನು. ಅವನಷ್ಟು ಕೆಲಸ ಮಾಡಿದ್ದಾನೆ. ಅವನು ಈ ಸಮಾಜಕ್ಕೊಂದು ಏನೋ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಿದಂಥ ಈ ಆರೋಗ್ಯ ಧಾಮ, ಆಯುರ್ವೇದ ಹಾಸ್ಪಿಟಲೋ ಅಥವಾ ಆಯುರ್ವೇದ ಚಿಕಿತ್ಸಕ ಕೇಂದ್ರವೋ, ಅದರಲ್ಲಿ ನಾನು ಕೂಡ ಒಂದು 6-7 ದಿನ ಇಲ್ಲಿ ನಿಂತು ಅನುಭವ ಪಡೆದು ಇಲ್ಲಿ ನಿಮ್ಮ ಎದುರು ಮಾತಾಡ್ತಾ ಇದ್ದೇನೆ. ಅದು ಎಷ್ಟು ಅನನ್ಯವಾಗಿತ್ತು ಅಂತಂದರೆ, ನಾನು ಜೀವನ ಪೂರ್ತಿ ದೇಶ ವಿದೇಶ 5 ಸ್ಟಾರು ಎಲ್ಲದರಲ್ಲೂ ನಾನು ಮಸಾಜನ್ನು ಪಡ್ಕೊಂಡಿದ್ದೇನೆ, ಅಥವಾ ದೇಹದ ಅಂಗಾಂಗಗಳ ನೋವಿಗೆ, ಗಂಟು ನೋವಿಗೆ ಇತ್ಯಾದಿ ಇತ್ಯಾದಿ ಆಯುರ್ವೇದ ಆಸ್ಪತ್ರೆಯಲ್ಲೂ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೇನೆ. ಆದರೆ ಇವರು ಹೊಸಬರು, ಆದರೆ ಎಷ್ಟರ ಮಟ್ಟಿಗೆ ಪ್ರೊಫೆಷನಲ್ ಆಗಿದೆ ಅಂತಂದರೆ ಅದು ಅದ್ಭುತವಾದಂಥ ಚಿಕಿತ್ಸೆ. ಇಲ್ಲಿಯ ಹೀಲರ್ಸ್ಗಳು ಇವರು ಎಲ್ಲರೂ ಕೂಡ ಅಷ್ಟು ಪ್ರೊಫೆಷನಲ್ ಆಗಿದ್ದಾರೆ. ಅದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ನನ್ನನ್ನು ಇಲ್ಲಿ ಬರಲಿಕ್ಕೆ ಕಾರಣವಾದಂಥ ವ್ಯಕ್ತಿಯೇ ನನ್ನ ಗೆಳೆಯ ಸಹೋದರ ಗಿರೀಶ್ ಅವರು. ಗಿರೀಶ್ ನಿಮಗೆ ಗೊತ್ತಿದೆ, ಹರಿದಾಸರ ದಿನಚರಿ ಅಂತ ಸಿನಿಮಾ ಮಾಡಿದವರು, ಆಸ್ಟ್ರೇಲಿಯಾದಲ್ಲಿದ್ದವರು,
ಆಸ್ಟ್ರೇಲಿಯನ್ ಸಿಟಿಜನ್ ಅವರು. ಅವರಂತೂ ನಮಗಿಂತ ಹೆಚ್ಚು ಈ ವಿಭಾಗದಲ್ಲಿ ಅವ್ರಿಗೂ ಸ್ವಲ್ಪ ಕೆಲವು ಸಮಸ್ಯೆಗಳಿದೆ. ಅವರು ಇಂಥದ್ದು 10 ನೋಡಿದ್ದಾರೆ. ಬಟ್ ಇದು ಆ 10ರಲ್ಲಿ ಒಂದು ಅಥವಾ ಆ 10ಕ್ಕೆ ಇದು ಒಂದು, ಈ ರೀತಿಯ ಒಂದು ಅನುಭವವನ್ನು ಅವರು ಹೇಳಿದ್ರಿಂದ ನಾನು ಅವರನ್ನು ಮಾತಾಡಿಸುವ ಮೂಲಕ ನಿಮಗೆ ಈ ಕೇಂದ್ರದ ಭರವಸೆಯ ಒಂದು ಮಾತುಗಳನ್ನು ನಿಮಗೆ ಹೇಳಬೇಕು. ಅದರ ಜೊತೆಗೆ ಇಲ್ಲಿ ಬಹಳ ರೀಸನೇಬಲ್ ಆಗಿದೆ. ಇದರ ರೇಟ್ ಗೀಟೆಲ್ಲ ನೀವು ಕೇಳಿಬಿಟ್ರೆ ಬೆಂಗಳೂರಲ್ಲೆಲ್ಲ ಇವತ್ತು ಹಣ ಸುಲಿಯುವ ದಂಧೆ ಆಗಿದೆ ಮಸಾಜು ಅಥವಾ ಹೀಲಿಂಗ್ ಪ್ರೊಸೆಸ್. ಅದೆಲ್ಲ ನೋಡಿಬಿಟ್ರೆ ಇದು ಅತ್ಯಂತ ರೀಸನೇಬಲ್ಲು. ಅವೆಲ್ಲವನ್ನು ನಿಮ್ಮೆದುರು ಅನಾವರಣಗೊಳಿಸುವ ಸ್ವಾರ್ಥ ಒಂದೇ ಒಂದು, ನಿಮಗೆಲ್ಲರಿಗೂ ಅದರ ಅನುಕೂಲ ಆಗಲಿ ಅನ್ನುವಂಥದ್ದು. ಗಿರೀಶ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ. ನೀವು ಕರೆದಿದ್ರಿ, ನಾನು ಬಂದೆ, ಅನುಭವಿಸಿದೆ, ಅನುಭವಕ್ಕೂ ದಕ್ಕಿತ್ತು. ಅಷ್ಟು ನನಗೆ ಖುಷಿಯಾಗಿದೆ. ನಿಮ್ಮ ಅನುಭವ ಹೇಳಿ, ನೀವಿಲ್ಲಿ ಯಾಕೆ ಬಂದ್ರಿ, ಏನು, ಮತ್ತು ಇಲ್ಲಿ ನೀವು 8 ದಿನ ಅದರ ಇಡೀ ಪ್ರಾಸೆಸ್ಸನ್ನು ಮಾಡಿಸ್ಕೊಂಡಿದ್ದೀರಿ. ಹೌದು, ಹೇಳಿ ಗಿರೀಶ್. ಮೊದಲನೇದಾಗಿ ನೀವು ಬಂದಿರೋದೇ ಬಹಳ ಸಂತೋಷ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ್ಯಾಟ್. ವೀಕ್ಷಕರೇ, ಗಣಪತಿ ಸರ್ ನನಗೆ ಕಳೆದ 2 ವರ್ಷಗಳಿಂದ ಈಗ ಪರಿಚಯ, ಬಹಳ ಆತ್ಮೀಯರು. ನನಗೆ ಆಯುರ್ವೇದದಲ್ಲಿ ಸುಮಾರು ಒಂದು 7 ವರ್ಷಗಳಿಂದ ಆಯುರ್ವೇದದ ಮೊರೆ ಹೋಗಿದ್ದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗೆ ಆದಂಥ ಆಟೋ ಇಮ್ಯೂನ್ ಪ್ರಾಬ್ಲಮ್ಸ್ ಇದೆ. ಸೊ ಅಲೋಪತಿ ಮಾರ್ಗಕ್ಕೆ ಹೋದಾಗ ಅದರಲ್ಲಿ ಇದಕ್ಕೆ ಅಷ್ಟೊಂದು ಸೊಲ್ಯೂಷನ್ ಇಲ್ಲ. ಕನ್ನಡದಲ್ಲಿ ಏನು ಹೇಳ್ತಾರೆ ಅದಕ್ಕೆ? ಯಾವುದಕ್ಕೆ ಸರ್? ನಿಮಗೆ ತಾಪತ್ರೆ ಇದ್ದಂತೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದರೆ ಕನ್ನಡದಲ್ಲಿ ಆಯುರ್ವೇದದ ಭಾಷೆಯಲ್ಲಿ ಆಟೋ ಇಮ್ಯೂನ್ ಅಂತ ಏನೂ ಇಲ್ವೇ ಇಲ್ಲ. ಇನ್ನು ಒಮ್ಮೆ ಇದು ಅಲೋಪತಿ ಟರ್ಮ್ ಇದು. ಹೌದು. ಕನ್ನಡದಲ್ಲಿ ಗಂಟು ನೋವ, ಕನ್ನಡದಲ್ಲಿ ಆರ್ಥರೈಟಿಸ್ಗಳು ಬಹಳಷ್ಟು ಬಾರಿ ಇದೆ, ಬಹಳಷ್ಟು ಒಂದು ಸ್ಪೆಕ್ಟ್ರಮ್ ಇದೆ ಆರ್ಥರೈಟಿಸ್ ಅಲ್ಲಿ. ಸಂದುವಾತ ಅಂತ ಒಂದು ಕಡೆ, ವಾತದಲ್ಲಿ ಇದು ಆಮವಾತ ಅಂತ ಕರೀತಾರೆ. ಆಮವಾತದಲ್ಲಿ ಅಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಅಲೋಪತಿಲಿ ಕರೀತಾರೆ. ಆರ್ಥರೈಟಿಸ್ ಅಲ್ಲಿ ಬಹಳ ಬಗೆ. ನಿಮ್ಮ ಸಮಸ್ಯೆ ಆಸ್ಟಿಯೋ ಆರ್ಥರೈಟಿಸ್, ನನ್ಗೆ ಇರೋದೇ ರುಮಟಾಯ್ಡ್ ಆರ್ಥರೈಟಿಸ್. ಅಂದ್ರೆ ಏನಾಗುತ್ತೆ? ಸೊ ಅಕಾರ್ಡಿಂಗ್ ಟು 2 ಹೇಳ್ತೀನಿ. ಅಕಾರ್ಡಿಂಗ್ ಟು ಅಲೋಪತಿ ಇದು ಒಂದು ಆಟೋ ಇಮ್ಯೂನ್ ರೆಸ್ಪಾನ್ಸ್. ಅಂದರೆ ನನ್ನ ಇಮ್ಯೂನ್ ಸಿಸ್ಟಮು ನನ್ನ ದೇಹವನ್ನೇ ಅಟ್ಯಾಕ್ ಮಾಡುತ್ತೆ ಆಫ್ಟರ್ ಸಮ್ ಟೈಮ್. ಕೆಲವರಿಗೆ 40 ವರ್ಷದಲ್ಲಿ ಆಗ್ಬೋದು, ಕೆಲವರಿಗೆ 70 ವರ್ಷದಲ್ಲಿ ಆಗ್ಬೋದು, ಕೆಲವ್ರಿಗೆ ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಆಗಬಹುದು. ಸೊ ಸಾಮಾನ್ಯ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಮು ಹೆಂಗಸರಲ್ಲಿ ಜಾಸ್ತಿ, ಬಟ್ ಗಂಡಸರಲ್ಲೂ ಬಂದಿದೆ, ಅಪರೂಪಕ್ಕಿದೆ. ಸೊ ಅನ್ಫಾರ್ಚುನೇಟ್ಲಿ ಇದು ನಮ್ಮ ಫ್ಯಾಮಿಲಿಲೂ ಇರೋದ್ರಿಂದ ನನಗೆ ಇದು ವೆನ್ ಐ ವಾಸ್ 38 ಇಯರ್ಸ್, 38 ವರ್ಷದಲ್ಲಿ ನನಗಿದು ಕಾಣಿಸ್ಕೊಳ್ತು ಆಸ್ಟ್ರೇಲಿಯಲ್ಲಿದ್ದಾಗ. ಆಗ ನಾನು ಇದನ್ನು ಸ್ವಲ್ಪ ಸ್ಟಡಿ ಮಾಡಿದಾಗ ನನಗನ್ಸಿದ್ದು 2 ಇದಕ್ಕೆ ಪರಿಹಾರ ಇರೋದು. ಒಂದು, ಅಲೋಪತಿ ಮಾರ್ಗದಲ್ಲಿ ಹೋದರೆ ಮೈಲ್ಡ್ ಕೀಮೋಥೆರಪಿ ಅಂತ ಕರೀತಾರೆ. ಪ್ರತಿ ವಾರ ಮೆಥೋಟ್ರೆಕ್ಸೆಟ್ ಅಂತ ಒಂದು ಡ್ರಗ್ ಇದೆ, ಆ ಡ್ರಗ್ನ ನಾನು ತೊಗೋಬೇಕಾಗತ್ತೆ. ಅದು ಕ್ರಮೇಣ ನನ್ನ ಅಂಗಾಂಗಗಳಿಗೆ ಎಫೆಕ್ಟ್ ಮಾಡುತ್ತೆ. ಆಫ್ಟರ್ 15-20 ಇಯರ್ಸ್ ಒಂದೊಂದೇ ಆರ್ಗನ್ನ ನಾವು ಕಳ್ಕೊಳ್ಳಬಹುದು. ಅದಕ್ಕೋಸ್ಕರನೇ ಅವರು ಪ್ರತಿ ತಿಂಗಳು ನನ್ನ ಲಿವರು ಕಿಡ್ನಿನ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಯಾರು ಅಲೋಪತಿಯವರು. ಬಿಕಾಸ್ ಅವ್ರ ಅಪ್ರೋಚ್ ಏನು ಅಂದರೆ, ಇದು ಯಾಕೆ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲದಿರೋದ್ರಿಂದ, ಕಾಸ್ ಇಸ್ ಅನ್ನೋನ್, ಇದು ಯಾಕೆ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಯಾಕೆ ಇಮ್ಯುನಿಟಿ ಅಟ್ಯಾಕ್ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕಾಸ್ಲೆಸ್ ಒಂದು ಇದಿರೋದ್ರಿಂದ ಅವ್ರಿಗೆ ಪರಿಹಾರ ಹುಡುಕೋದು ಭಾಳ ಕಷ್ಟ. ಅವರು ಸೊಲ್ಯೂಷನ್ ಹುಡುಕಬೇಕು ಅಂತಂದರೆ ಅದರ ಸಮಸ್ಯೆ ಗೊತ್ತಿರಬೇಕು. ಸಮಸ್ಯೆನೇ ಗೊತ್ತಿಲ್ಲದಿದ್ಮೇಲೆ ಯಾಕೆ ಆಗ್ತಿದೆ ಅಂತ ಅವ್ರು ಬರೀ ಈ ನೋವಿಗೆ ಪರಿಹಾರ ಕೊಡ್ತಾರಷ್ಟೇ. ರುಮಟಾಯ್ಡ್ ಆರ್ಥರೈಟಿಸಲ್ಲಿ ಬರತಕ್ಕಂಥ ಸಿಂಪ್ಟಮ್ಸ್ಗೆ ಅವರು ಟ್ರೀಟ್ ಮಾಡ್ತಾರೆ ಹೊರತು ಅದರ ಮೂಲಕ್ಕೆ ಟ್ರೀಟ್ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಏನಕ್ಕೆ ಆಗ್ತಿದೆ ಅಂತ. ಒಂದು ರೀತಿಯ ನೋವು ನಿವಾರಣೆ ಅಷ್ಟೇ, ಪೈನ್ ಕಿಲ್ಲರ್ಸ್ ಕೊಡ್ತಾ ಇರ್ತಾರೆ. ಆಮೇಲೆ ನಾನು ಇಮ್ಯೂನ್ ಸಿಸ್ಟಮ್ನ ಮಾಡ್ಯುಲೇಟರ್ಸ್ ಕೊಟ್ಟು, ಇಮ್ಯೂನೋ ಸಪ್ರೆಸೆಂಟ್ಸ್ ಕೊಟ್ಟು ಅದನ್ನು ಸಪ್ರೆಸ್ ಮಾಡ್ತಾರೆ. ಸಪ್ರೆಸ್ ಆದಾಗ ಏನಾಗುತ್ತೆ, ನನ್ನ ದೇಹ ಎಲ್ಲ ಇನ್ಫೆಕ್ಷನ್ಸ್ಗೂ ಸಸೆಪ್ಟಬಲ್ ಆಗುತ್ತೆ. ಸೊ ಈ ಒಂದು ಕಾರಣದಿಂದ ನನಗೆ 2 ಮಾರ್ಗಗಳಿದ್ವು. ಇಲ್ಲ ನಾನು ಆಯುರ್ವೇದಿಕ್ ಒಂದು ಅಪ್ರೋಚ್ನಲ್ಲಿ ಹೋಗ್ಬೋದು, ಇಲ್ಲ ಅಲೋಪತಿಕ್ ಅಪ್ರೋಚ್. ಆಯುರ್ವೇದದಲ್ಲಿ ಏನು ಅಂದರೆ ಇದರ ಮೂಲ ಕಾರಣ ಕ್ಲಿಯರಾಗಿ ಗೊತ್ತಿದೆ ಅವರಿಗೆ. ಇದು ಯಾಕಾಗತ್ತೆ ಅಂದರೆ, ನನ್ನಲ್ಲಿರೋ ಈ ಪಿತ್ತದ ಒಂದು ಪ್ರಕೋಪ ಪಿತ್ತ ಪ್ರಕೃತಿ ಶಮನ ಆದಾಗ ಅದಕ್ಕೆ ಪಿತ್ತದೋಷ ಅಂತ ಕರೀತಾರೆ. ಆ ಪಿತ್ತದೋಷದಿಂದ ಬರ್ತಕ್ಕಂಥ ಇಶ್ಯೂ ಇದು. ಆಗ ಆಮವಾತ ಅಂತಂದರೆ ಟಾಕ್ಸಿನ್ಸ್ ಸೇರ್ಕೊಳ್ತಾ ಹೋಗುತ್ತೆ ಬಾಡಿಲಿ. ಸೊ ಹಾಗಾಗಿ ನನಗೆ ನನ್ನ ಇಮ್ಯೂನ್ ಸಿಸ್ಟಮು ಆ ಟಾಕ್ಸಿನ್ಸ್ನ ಅಟ್ಯಾಕ್ ಮಾಡ್ತಿದೆ, ಬಾಡಿನ ಅಟ್ಯಾಕ್ ಮಾಡ್ತಿದೆ. ಅದು ಆ್ಯಕ್ಚುಲಿ ಕರೆಕ್ಟಾಗಿ ಮಾಡ್ತಿದೆ. ಸೊ ಇಲ್ಲಿ ಆಯುರ್ವೇದದಲ್ಲಿ ಬಹಳ ಸಿಂಪಲ್ಲು, ನನ್ನಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ನ ಆಚೆ ತೆಗಿಬೇಕು, ಆಮೇಲೆ ಅಗ್ನಿನ ಜಾಸ್ತಿ ಮಾಡಬೇಕು.
ಸೊ ಇಮಿಡಿಯೇಟ್ಲಿ ನನ್ನ ಪ್ರಾಬ್ಲಮ್ ಸರಿ ಹೋಗುತ್ತೆ. ಸೊ ಇದಕ್ಕೆ ಲೈಫ್ ಟೈಮ್ ನನಗೆ ಇದು ಒಂದು ಮದ್ದು ತೊಗೊಂಡು ಸರಿ ಹೋಗೋಂಥದ್ದಲ್ಲ. ನಾನು ಜೀವಂತವಾಗಿರೋವರೆಗೂ ನಾನು ಈ ಪಂಚಕರ್ಮದ ಪ್ರೋಸೆಸ್ನ ಫಾಲೋ ಮಾಡಿ ಆಹಾರ ವಿಹಾರದಲ್ಲಿ ನಾನು ಶಿಸ್ತನ್ನು ಫಾಲೋ ಮಾಡಿದ್ರೆ ಅಬ್ಸಲ್ಯೂಟ್ಲಿ ಆರಾಮಾಗಿ ಕಂಟ್ರೋಲ್ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ನಾನು ಆಯುರ್ವೇದದ ಒಂದು ಮಾರ್ಗವನ್ನೇ ನಾನು ಸೆಲೆಕ್ಟ್ ಮಾಡಿದೆ. ನನ್ನ ಅದೃಷ್ಟವೋ ಅಥವಾ ಆ ದೇವರ ಅನುಗ್ರಹವೋ ಒಳ್ಳೊಳ್ಳೆ ಆಯುರ್ವೇದಿಕ್ ಡಾಕ್ಟರ್ಸ್ ಸಿಕ್ಕಿದ್ದಾರೆ. ಆಮೇಲೆ ನನ್ನನ್ನು ಸಲಹಿದ್ದಾರೆ, ನನ್ನನ್ನು ಪೋಷಿಸಿದ್ದಾರೆ. ನನಗೇನು ತೊಂದರೆ ಆಗದಿರೋ ಥರ ಇದುವರೆಗೂ ನೋಡ್ಕೊಂಡಿದ್ದಾರೆ ಸರ್. ಇಷ್ಟು ವರ್ಷಗಳಾಯಿತು. ನಮ್ಮ ಮೈಸೂರಿನವರೇ ಆದಂಥ ಅನಿಲ್ ಕುಮಾರ್ ದೀಕ್ಷಿತರು ತುಂಬ ನನಗೆ ಕ್ಲೋಸು. ಅವರಂತೂ ಹಿ ಹ್ಯಾಸ್ ರಿಯಲಿ ಲುಕ್ಡ್ ಆಫ್ಟರ್ ಮಿ ವೆರಿ ವೆಲ್. ಆಮೇಲೆ ಇನ್ನೊಂದಷ್ಟು ಜನ ಆಯುರ್ವೇದಿಕ್ ಡಾಕ್ಟರ್ಸ್ ಹ್ಯಾವ್ ರಿಯಲಿ ಹೆಲ್ಪ್ ಮಿ. ಈಗ ನನ್ನ ಸ್ನೇಹಿತರೊಬ್ಬರು, ನೀವು ಹೇಳಿದ್ರಿ ಮಂಗಳೂರಿನವರು ಪ್ರಶಾಂತ್ ಅಂತ, ಈ ಒಂದು ಸ್ಥಳವನ್ನು ಮಾಡಿದ್ರು. ಅವರ ಉದ್ದೇಶ ಇದ್ದಿದ್ದು ಜನರಿಗೆ ಕೈಗೆ ಎಟುಕುವ ದರದಲ್ಲಿ ಒಂದು ಒಳ್ಳೆಯ ಆಯುರ್ವೇದಿಕ್ ಚಿಕಿತ್ಸೆ ಕೊಡುವಂಥ ಒಂದು ಸ್ಥಳ ಆಗಬೇಕು, ಒಂದು ರಿಜುವಿನೇಷನ್ ಥೆರಪೀಸ್ ಮಾಡಬೇಕು. ಈ ಜೀವನ, ಈಗಿನ ವರ್ತಮಾನದ ಜೀವನ ಭಾಳ ಸ್ಟ್ರೆಸ್ಫುಲ್ ಲೈಫು ಎಲ್ಲರಿಗೂ. ಎಲ್ಲರೂ ಅದನ್ನೇನು ಬಿಡಿಸಿ ಹೇಳೋವಂಥ ಬೇಕಾಗಿಲ್ಲ. ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ ಎಲ್ಲರೂ. ಪರ್ಟಿಕ್ಯುಲರ್ಲಿ ಬೆಂಗಳೂರು ಮೈಸೂರಿನವರಂತೂ ಸಿಕ್ಕಾಪಟ್ಟೆ ಒತ್ತಡದಲ್ಲಿರ್ತಾರೆ. ಅಂಥವರಿಗೆ ಒಂದು ರಿಜುವಿನೇಷನ್ ಥೆರಪಿ ಕೊಟ್ಟರೆ ಒಂದು 8-10 ದಿನ ಬಂದು ಇಲ್ಲಿ ಉಳ್ಕೊಳ್ಬೋದು. ಹಾಗಾಗಿ ಒಂದು 3 ರೂಮ್ಗಳಿದೆ, ಅಕಾಮಿಡೇಷನ್ ಮಾಡಿದ್ದಾರೆ. ಥೆರಪಿ ರೂಮ್ಗಳು 2 ಇದೆ, ಪ್ಲಸ್ ಪ್ರಕೃತಿ ತುಂಬ ಚೆನ್ನಾಗಿದೆ. ಸೊ ಈ ಕಾರಣದಿಂದ ನನಗೆ ಈ ಒಂದು ಕಾನ್ಸೆಪ್ಟ್ ಇಷ್ಟ ಆಗಿ ಒಂದು ಸತಿ ಪ್ರಯತ್ನ ಪಡೋಣ ಅಂತ ಬಂದೆ. ಬಹಳ ಅನುಕೂಲ ಆಗಿದೆ. ಒಳ್ಳೆ ಥೆರಪಿಸ್ಟ್ ಇದ್ದಾರೆ. ನೀವು ಈಗ ತಾನೇ ಹೇಳಿದ್ರಿ, ಹೀಲರ್ಸು ತುಂಬ ಚೆನ್ನಾಗಿದ್ದಾರೆ ಇಲ್ಲಿ ಅಂತ. ತುಂಬ ಎಕ್ಸ್ಪೀರಿಯನ್ಸ್ ಥೆರಪಿಸ್ಟು, ಪ್ಲಸ್ ವೆರಿ ಹೈಜಿನಿಕ್, ಕ್ಲೀನ್ ಆ್ಯಂಡ್ ಮೋರ್ ಓವರ್ ಅವ್ರಿಗೆ ಏನು ಮಾಡ್ತಿದ್ದೀವಿ ಅನ್ನೋ ಒಂದು ಅರಿವಿದೆ. ಸೊ ಹಾಗಾಗಿ ನಾನೊಂದು 8 ದಿನ ಈ ಪಂಚಕರ್ಮದ ಪ್ರೋಸೆಸ್ನ ಇಲ್ಲಿ ಮಾಡಿದೆ. ಭಾಳ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸ್. ಯಾಕೆ ನಾನು ಬಹಳಷ್ಟು ಕಡೆ ಮಾಡಿಸಿದ್ದೀನಿ. ಸೊ ನನಗೆ ಅನುಭವ ಇರೋದ್ರಿಂದ ಅದನ್ನು ಅಸೆಸ್ ಮಾಡೋದ್ರಲ್ಲಿ ನನಗೇನಂತ ಕಷ್ಟ ಆಗಲ್ಲ. ಸೊ ಐ ಫೀಲ್ ದಿಸ್ ಪ್ಲೇಸ್ ಇಸ್ ವೆರಿ ವೆರಿ ಗುಡ್. ನಮಸ್ತೆ ಎಲ್ರಿಗೂ. ಐ ಆಮ್ ಅ ವರ್ಕಿಂಗ್ ಕನ್ಸಲ್ಟೆಂಟ್ ಇನ್ ಪ್ರಕೃತಿ ಆರೋಗ್ಯಧಾಮ ಆಯುರ್ವೇದಿಕ್ ವೆಲ್ನೆಸ್ ಸೆಂಟರ್ ಇನ್ ಶ್ರೀರಾಮ್ಪುರ. ಆ್ಯಕ್ಚುಲಿ ಮೇನ್ಲಿ ನಾನು ಇಲ್ಲಿ ಆಕ್ಯುಪಂಕ್ಚರ್ ಮತ್ತು ಮಾಕ್ಸಿಬಿಷನ್ ಟ್ರೀಟ್ಮೆಂಟ್ ಕೊಡೋದು. ಆಕ್ಯುಪಂಕ್ಚರ್ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ಅ ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್. ಅಂದರೆ ನಿಮ್ಮ ಸ್ಕಿನ್ ಮತ್ತು ದೇಹಕ್ಕೆ ಏನು ಹಾನಿಕಾರ ಆಗದೇಲೆ ಮಾಡೋ ಒಂದು ಟ್ರೀಟ್ಮೆಂಟ್. ಇದರಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಥಿನ್ ನೀಡಲ್ಸ್ ಬರುತ್ತೆ, ಅಂದರೆ ಹೇರ್ ಲೆಂತ್ ನೀಡಲ್ಸ್. ಅದನ್ನು ಕೆಲವು ಸ್ಪೆಸಿಫಿಕ್ ಪಾಯಿಂಟ್ಸಿಗೆ ಇನ್ಸರ್ಟ್ ಮಾಡ್ತೀವಿ, ಅಂದರೆ ಅಕಾರ್ಡಿಂಗ್ ಟು ಯೋರ್ ಕಂಡೀಷನ್. ಅಂದರೆ ಡಿಸೀಸ್ ಹೇಗಿರುತ್ತೆ, ಅಥವಾ ಅದು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು, ತುಂಬ ಟೈಮಿಂದ ಇದೆಯೋ, ಅದನ್ನೆಲ್ಲ ನೋಡಿ ಮಾಡೋ ಅಂಥದ್ದು. ಇದ್ರ ಜೊತೆ ಪಲ್ಸ್ ಮತ್ತು ಟಂಗ್ ಮತ್ತು ಐರಿಸ್ ಈ 3 ನೋಡಿ ಎಲ್ಲದ್ರದ್ದು ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಮಾಡೋ ಅಂಥದ್ದು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರೂಪಿಣಿ ಅಂತ. ಮೈಸೂರಲ್ಲಿ ಒಂದು ಪ್ರಕೃತಿ ಆರೋಗ್ಯ ಧಾಮ ಅಂತ ನಾವು ಮಾಡಿದ್ದೇವೆ. ಇಲ್ಲಿ ನಿಮಗೆ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಹೇಳಿರುವಂತೆ ಹೇಗೆ ಹೇಗೆ ಚಿಕಿತ್ಸೆಗಳು ಯಾವ ಯಾವ ರೋಗಗಳಿಗೆ ಕೊಡಬೇಕೋ ಅದು ಎಲ್ಲ ನಡೀತವೆ. ಮೊದಲಿಗೆ ನಿಮಗೆ ಬೇಕಾಗಿರುವಂಥ ಚಿಕಿತ್ಸೆಗಳಲ್ಲಿ ಒಂದು ಪಂಚಕರ್ಮ ಅಂತ ಏನು ಹೇಳ್ತೀವಿ ನಾವು, ಅದರಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಇರೋವಂಥದ್ದಿದೆ. ಪಂಚಕರ್ಮ ಅಂದರೆ ಸುಮ್ಮನೆ ಒಂದು ಬಾಡಿ ಡಿಟಾಕ್ಸ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಹೌದು, ನಾವು ಜನಕ್ಕೆ ಹೇಳೋ ಹೊತ್ತಿಗೆ ಡಿಟಾಕ್ಸ್ ಅಂತ ಹೇಳಬಹುದು. ಬಟ್ ಅದರಲ್ಲಿ ಶಾಸ್ತ್ರಗಳಲ್ಲಿ, ಶಾಸ್ತ್ರ ಅಂತರಾಳದಲ್ಲಿ ಎಷ್ಟೊಂದು ಏನೇನೋ ಗೊತ್ತಿಲ್ಲದೆ ಇರೋವಂಥದ್ದಿದೆ. ಎಲ್ಲ ಥರ ರೋಗಗಳಿಗೂ ಒಂದೊಂದು ರೀತಿಯ ಚಿಕಿತ್ಸೆಯನ್ನು ಆಯುರ್ವೇದ ಶಾಸ್ತ್ರಗಳಲ್ಲಿ ಹೇಳಿದೆ. ಅವೆಲ್ಲವುದು ನಮ್ಮ ಪ್ರಕೃತಿ ಆರೋಗ್ಯ ಧಾಮದಲ್ಲಿ ನಿಮಗೆ ಮಾಡಿಕೊಡಲಾಗುತ್ತದೆ. ನೀವು ಖುಷಿಯಾಗಿ ಬಂದು ಇನ್ನೂ ಖುಷಿಯಾಗಿ ಹೋಗೋ ಹಾಗೆ ನಾವೇನು ಮಾಡಬೇಕೋ ಅದನ್ನು ಮಾಡಿಕೊಡಲಾಗುತ್ತೆ ಇಲ್ಲಿ. ಸೊ ಯಾರಿಗೆ ಬೇಕಾದ್ರೆ ರೆಕಮೆಂಡ್ ಮಾಡ್ಬೋದು. ಹಾಗಾಗಿ ನಿಮಗೂ ಒಂದು ಸತಿ ಬನ್ನಿ, ನಿಮಗೂ ಸ್ವಲ್ಪ ಸ್ಪಾಂಡಲೈಟಿಸ್ ತೊಂದರೆ ಇದೆ ಅಂತ ಹೇಳ್ತಿದ್ರೆ ಬನ್ನಿ, ಅನುಭವಿಸಿ, ಇಲ್ಲೊಂದು ಸತಿ ನೋಡಿ ಹೇಗೆ ಅನಿಸುತ್ತೆ ಅಂತ. ನೀವು ಬಂದು ಸಂತೋಷ ಪಟ್ಟಿದ್ದೀರಿ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಇಲ್ಲಿ ಈ ಪಂಚಕರ್ಮ ಚಿಕಿತ್ಸೆ ತಗೊಂಡ್ರಿ, ಅದರ ಭಾಗವಾದಂಥ ಬೇರೆ ಬೇರೆ ರೀತಿಯ ಏನು ಮಸಾಜ್ಗಳು ಇತ್ಯಾದಿಗಳು ಎಲ್ಲ ನೀವು ಅನುಭವಕ್ಕೆ ಬಂತು ಅಂತ ಅಂದ್ಕೊಳ್ತೇನೆ. ಅದರ ಎಕ್ಸ್ಪೀರಿಯನ್ಸ್ ಒಂಚೂರು ಹೇಳಿ. ಖಂಡಿತ ಸರ್. ಆಯುರ್ವೇದದ ಪ್ರಾಸೆಸ್ಸೇ ತುಂಬ ಬ್ಯೂಟಿಫುಲ್ ಪ್ರಾಸೆಸ್. ಯಾಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆಲೋಪತಿ ಹಾಸ್ಪಿಟಲ್ಗೆ ಹೋದರೆ ಯಾವಾಗ ಮನೆಗೆ ಹೋಗ್ತೀವಿ ಅಂತ ಅನ್ನಿಸ್ತಿರುತ್ತೆ. ಅಲ್ಲಿನ ಟ್ರೀಟ್ಮೆಂಟ್ಗಳು ಏನು ನಮಗೇನು ಮುದ ಕೊಡುವಂಥ ಟ್ರೀಟ್ಮೆಂಟ್ಗಳಿರಲ್ಲ. ಇಲ್ಲ ಸರ್ಜರಿ ಮಾಡ್ತಾರೆ, ಅದು ಪೇನ್ಫುಲ್ಲು, ಮೋಕ್ಷ ಕೊಡುವಂಥದ್ದು. ಕರೆಕ್ಟ್. ಇಲ್ಲ ಅಂದರೆ ಒಂದಷ್ಟು
ಔಷಧಿಗಳು ಕೆಮಿಕಲ್ಸ್ನ ತುಂಬ್ತಾರೆ, ಒಂದಷ್ಟು ಬೇಡವಾದದ್ದು ಟೆಸ್ಟ್ಗಳನ್ನು ಮಾಡ್ತಾರೆ. ಅದರದ್ದೇ ಆದಂಥ ಒಂದಷ್ಟು ಅಡ್ವಾಂಟೇಜಸ್ ಇದೆ, ಇಲ್ಲ ಅಂತಲ್ಲ. ಈಗ ಥಟ್ಟಂತ ಯಾರಿಗಾರ ಫ್ರ್ಯಾಕ್ಚರ್ ಆದರೆ ಅಲೋಪತಿನಲ್ಲಿ ದೇರ್ ಆರ್ ಗುಡ್ ಆಪ್ಷನ್ಸ್, ನೋ ಡೌಟ್. ಬಟ್ ಜನರಲ್ ಮೇಂಟೆನೆನ್ಸ್ಗಾಗಲಿ ಅಥವಾ ಕೆಲವು ತೊಂದರೆಗಳಿಗೆ ಖಂಡಿತ ಅಲ್ಲಿ ಪರಿಹಾರ ಅಷ್ಟು ಸಿಗೋದಿಲ್ಲ, ಆಮೇಲೆ ಆನಂದಮಯವಾಗಿರೋದಿಲ್ಲ ಅಲ್ಲಿರೋ ಅಷ್ಟು ಸಮಯ. ಬಟ್ ಇಲ್ಲಿ ಆಯುರ್ವೇದದಲ್ಲಿ ಹಾಗಲ್ಲ. ನಿಮಗೆ ಒಂದು ಅಭ್ಯಂಗ ತೊಗೊಂಡ್ರೆ, ಸರ್ವಾಂಗ ಅಭ್ಯಂಗ ಅಂತ ಕರೀತಾರೆ, ನಿಮ್ಮ ಶಿರದಿಂದ ಪಾದದವರೆಗೂ ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿ ಒಂದು ಪರ್ಟಿಕ್ಯುಲರ್ ಎಣ್ಣೆನ ಯೂಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕ್ಷೀರಬಲ ತೈಲ ಅಂತ ಒಂದು ತೈಲ ಇದೆ, ಅದನ್ನು ಜನರಲಿ ಎಲ್ಲರಿಗೂ ಯೂಸ್ ಮಾಡ್ತಾರೆ. ಬಟ್ ನಿಮಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಆ ಸಮಸ್ಯೆಗೆ ತಕ್ಕ ಹಾಗೆ ಈಗ ಮಾಷ ತೈಲ ಆಗ್ಬೋದು, ಪಿಂಡ ತೈಲ ಆಗ್ಬೋದು, ಹೀಗೆ ಹಲವಾರು ತೈಲಗಳ ಮಿಶ್ರಣ ಅಥವಾ ಪರ್ಟಿಕ್ಯುಲರ್ ತೈಲನ ನಿಮ್ಮ ದೇಹಕ್ಕೆ ಲೇಪನ ಮಾಡಿ ಸರ್ವಾಂಗ ಅಭ್ಯಂಗ ಮಾಡುವುದು ಒಂದು ಕಲೆ, ಅದು ಒಂದು ಸ್ಕಿಲ್. ಅದು ಆ ಸ್ಕಿಲ್ಲನ್ನು ಥೆರಪಿಸ್ಟ್ಗಳಿಗೆ ಧಾರೆ ಎರೆದಿರ್ತಾರೆ ಈ ಡಾಕ್ಟರ್ಸು, ಅವರ ಎಕ್ಸ್ಪೀರಿಯೆನ್ಸು ತುಂಬ ಮ್ಯಾಟರ್ ಆಗುತ್ತೆ. ಸೊ ಸರ್ವಾಂಗ ಅಭ್ಯಂಗದಲ್ಲಿ ಏನಾಗುತ್ತೆ, ನಿಮ್ಮ ಕಣಕ್ಕೂ ಈ ಒಂದು ಎಣ್ಣೆಯ ಮಸಾಜ್ ಏನಿದೆ, ಇಟ್ ವಿಲ್ ರಿಯಲಿ ಹೆಲ್ಪ್ ಟು ರಿಲ್ಯಾಕ್ಸ್ ಆ್ಯಂಡ್ ರಿಜ್ಯುವಿನೇಟ್ ದ ಸೆಲ್ಸ್. ಸೊ ಹಾಗಾಗಿ ಅಭ್ಯಂಗ ಆದಮೇಲೆ ಒಂದು ಸ್ವೇದ ಅಂತ ಮಾಡ್ತಾರೆ. ಅಂದರೆ ಸ್ವೇದ ಇಸ್ ನಥಿಂಗ್ ಬಟ್ ಬೆವರೋದು, ಅಂದರೆ ನಾವು ನಮ್ಮ ಅಲ್ಲಿರೋವಂಥ ಟಾಕ್ಸಿನ್ಸ್ ಎಲ್ಲ ಆಚೆ ಬರುತ್ತೆ ಅದರಿಂದ. ಸೊ ಅದು ಸ್ಟೀಮ್ ಕೊಟ್ಟು ಅಥವಾ ಒಂದು ಕಷಾಯವನ್ನು ನಿಮ್ಮ ಮೈ ಮೇಲೆ ಹಾಕ್ತಾ ಸ್ವೇದ ಮಾಡಿಸ್ತಾರೆ. ಸೊ ಈ ಅಭ್ಯಂಗ ಸ್ವೇದ ಅನ್ನೋದು ಎಷ್ಟು ಎಫೆಕ್ಟಿವ್ ಅಂತಂದರೆ, ನಾವು ಇದನ್ನೆಲ್ಲ ನಮ್ಮ ಸಂಸ್ಕೃತಿಲಿ, ನಮ್ಮ ಕಲ್ಚರಲ್ಲಿ ನಮ್ಮ ಅಜ್ಜಿಯರು ಅದನ್ನೇ ಮಾಡ್ತಿದ್ವಿ. ಎಣ್ಣೆ ಹಚ್ಚಿ ಬಿಸಿ ನೀರು ಸ್ನಾನ, ಹಂಡೆ ನೀರು ಸ್ನಾನ ಮಾಡಿಸೋರು. ಸೊ ಈಗ ಎಲ್ಲರ ಮನೇಲೂ ಹಂಡೆನೂ ಇಲ್ಲ, ಅಜ್ಜಿಯರು ಇಲ್ಲ. ಸೊ ಹಾಗಾಗಿ ಆ ಒಂದು ಪದ್ಧತಿಯೇ ಇಲ್ಲ. ಸೊ ಬರೀ ಈಗ ಯುಗಾದಿ ದಿನ ಅದು ಒಂದು ಫೋಟೋ ಗಿಟ್ಟಕ್ಕೆ ಅಂತಲೇ ಒಂದು ಅಭ್ಯಂಗ ಸ್ನಾನ ಅಂತ ಸುಮ್ಮನೆ ನೆತ್ತಿ ಮೇಲೆ 2 ಹನಿ ನೀರು ಎಣ್ಣೆ ಹಾಕ್ಕೊಂಡು ನಮ್ಮ ಸೋಲಾರ್ನಲ್ಲಿ ಸ್ನಾನ ಮಾಡುವಂಥ ಗತಿ ಬಂದಿದೆ. ಸೊ ಈ ಥರ ಸ್ಥಳಗಳು ಬಂದ ಮೇಲೆ ಈಗ ಐ ಫೀಲ್ ಕಳೆದ ಒಂದು 10 ವರ್ಷಗಳಲ್ಲಿ ಆಯುರ್ವೇದ ಭಾರತದಲ್ಲಿ ಬಹಳ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಮುಂದೆ ಬರ್ತಿದೆ. ಅದು ಚಾಲ್ತಿ ಬರ್ತಾ ಇದೆ. ಆಯುಷ್ ಒಂದು ಪ್ರೋಗ್ರಾಮಿಂದನೂ ಹೌದು, ಮೋದಿಜಿಯ ವಿಷನಿಂದನೂ ಹೌದು. ಪ್ಲಸ್ ಜನಗಳಿಗೆ ಅರಿವಾಗ್ತಿದೆ ದಟ್ ನಮ್ಮ ಮೂಲದಲ್ಲಿ ಎಷ್ಟು ಔಷಧಿ ಮತ್ತು ಅದರ ಒಂದು ಶಾಸ್ತ್ರವೇ ಇದೆ ಅಂತ. ಯಾಕೆಂದರೆ ಆಯುರ್ವೇದ ಶಾಸ್ತ್ರ ವೇದದ ಭಾಗ. ಸೊ ಹಾಗಾಗಿ ಅದು ಪೂರ್ಣ. ಇದು ಇನ್ಫೆಂಟ್ ಸ್ಟೇಟಲ್ಲಿಲ್ಲ. ಈಗ ಅಲೋಪತಿ ಆದರೆ ಈಗಿನ ಎವಾಲ್ವ್ ಆಗ್ತಿರೋ ಒಂದು ಸೈನ್ಸು ಈಗಿನ ಇನ್ಫೆಂಟ್ ಸ್ಟೇಟಲ್ಲಿದೆ. ಸಾಂಬಮೂರ್ತಿಗಳು ಅಂತ ನನಗೆ ಬಹಳ ಆತ್ಮೀಯ ಆಯುರ್ವೇದಿಕ್ ವೈದ್ಯರಾಗಿದ್ದರು, ಈಗಿಲ್ಲ, ಅವ್ರು ಹೋಗ್ಬಿಟ್ರು. ಅವ್ರು ಯಾವಾಗಲೂ ಹೇಳೋರು, ನಮ್ಮ ಆಯುರ್ವೇದದಲ್ಲಿ ಇನ್ನು ಮುಂದೆ ಬೆಳೆಯುವಂಥದ್ದು ಏನೂ ಇಲ್ಲ ಗಿರಿ. ಯಾಕೆ ಅಂತಂದರೆ ನಾವು ಇರೋದನ್ನು ತಿಳ್ಕೊಂಡು ಮಾಡಿದ್ರೆ ಸಾಕು. ಯಾಕೆಂದರೆ ಅದು ಪೂರ್ಣ ಶಾಸ್ತ್ರ, ಅದರಲ್ಲಿ ಎಲ್ಲವೂ ಇದೆ. ಸೊ ನಮಗೆ ಗೊತ್ತಿಲ್ಲ ಅಷ್ಟೇ, ಬಟ್ ಶಾಸ್ತ್ರದಲ್ಲಿ ಎಲ್ಲವೂ ಇದೆ. ವೆರಾಸ್ ಬೇರೆ ಸೈನ್ಸ್ಗಳೇನಿದೆ ಈಗ ಅದು ಎವಾಲ್ವ್ ಆಗ್ತಿದೆ. ಇವತ್ತು ಹೇಳಿದ್ದು ನಾಳೆ ತಪ್ಪು ಅಂತ ಇನ್ನೊಂದೇನೋ ಬರುತ್ತೆ. ನಮ್ಮದ್ರಲ್ಲಿ ಹಾಗಲ್ಲ, ಪ್ರತಿಯೊಂದು ಕ್ಲಿಯರ್ ಕಟ್ ಆಗಿದೆ ಅಂತ ಹೇಳೋರು. ಸೊ ಇಲ್ಲಿನ ಚಿಕಿತ್ಸೆಗಳು ನೀವು ಕೇಳಿದ ಹಾಗೆ ಒಂದು ಸರ್ವಾಂಗ ಅಭ್ಯಂಗ, ಇನ್ನೊಂದು ಉದ್ವರ್ತನ ಅಂತ ಒಂದು ಚಿಕಿತ್ಸೆ ಇದೆ. ಈ ವೆಯ್ಟ್ ಲಾಸ್ ಸಮಸ್ಯೆ ತುಂಬ ಕಾಡ್ತಿದೆ. ಈಗ ಓವರ್ ವೆಯ್ಟ್ ಆಗಿರೋದು ಎಲ್ಲರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಬಹಳಷ್ಟು ಕಡೆ ಹೋಗ್ತಾರೆ. ಆಯುರ್ವೇದದಲ್ಲಿ ಅದು ತುಂಬ ಎಫೆಕ್ಟಿವ್ ಒಂದು ಟ್ರೀಟ್ಮೆಂಟ್ ಇದೆ, ಉದ್ವರ್ತನ ಅಂತ. ಅಂದರೆ ಈ ಪೌಡರ್ ಮಸಾಜ್ ಅಂತ ಕರೀತಾರೆ. ಅದಕ್ಕೆ ಒಂದು ಮಿಶ್ರಣ ಬರುತ್ತೆ, ಎಲ್ಲ ಒಂದು ಹರ್ಬಲ್ ಮಿಶ್ರಣ ಅದು. ಅದಕ್ಕೆ ಒಂದು ಹಿಟ್ಟನ್ನು ಕಲಸಿ ನಿಮಗೆ ಒಂದು 8 ದಿನ ನಿಮ್ಮ ದೇಹಕ್ಕೆ ಅದನ್ನು ಡ್ರೈ ಮಸಾಜ್ ಥರ ಅದು ಉಜ್ಜಿದಾಗ ಅದು ಫ್ಯಾಟ್ ಲಾಸ್ಗೆ ಬಹಳ ಪರಿಣಾಮಕಾರಿ. ಸೊ ಅದೊಂದು ಟ್ರೀಟ್ಮೆಂಟ್ ಇಲ್ಲಿ ಮಾಡ್ತಾರೆ. ಆಮೇಲೆ ಈ ಸ್ಟ್ರೆಸ್ಸಿನ ಲೈಫ್ಗೆ ಹೇಳಿದ್ನಲ್ಲ, ಶಿರೋಧರಗಳಿದೆ, ತಲೆನೋವು ಪ್ರಾಬ್ಲಮ್ಸ್ ಆಗಲಿ, ಜನರಲ್ ಇಶ್ಯೂಸ್, ಈಗ ಮೈಗ್ರೇನ್ ಇಶ್ಯೂಸ್ ಇದೆ ತುಂಬ ಜನಕ್ಕೆ, ಬ್ಯಾಕ್ ಪೇಯ್ನ್ ಇಶ್ಯೂಸ್ ಇದೆ, ಅದಕ್ಕೆ ಕಟಿಬಸ್ತಿ, ಈ ಥರದ್ದು ಒಂದಷ್ಟು ಚಿಕಿತ್ಸೆಗಳಿದೆ. ಎಲ್ಲ ಆಯುರ್ವೇದಿಕ್ ಕೇಂದ್ರಗಳಲ್ಲೂ ಈ ಚಿಕಿತ್ಸೆ ಮಾಡ್ತಾರೆ. ಇದೇನು ಇಲ್ಲಿ ಯಾರು ಮಾಡದಿರೋದು ಇಲ್ಲಿ ಮಾಡ್ತಾರೆ ಅಂತ ನಾನೇನು ಹೇಳ್ತಿಲ್ಲ, ಆದರೆ ಇಲ್ಲಿ ಮಾಡುವವರು ಆಮೇಲೆ ಕೈಗೆ ಎಟುಕುವ ದರ ಎಲ್ಲರೂ. ಏಕೆಂದರೆ ಈಗ ಆಯುರ್ವೇದ ಇಟ್ ಹ್ಯಾಸ್ ಬಿಕಮ್ ಎ ಕಾಸ್ಟ್ಲಿಯೆಸ್ಟ್ ಆಗ್ಬಿಟ್ಟಿದೆ, ಪ್ರಿವಿಲೇಜ್ಡ್ ಟ್ರೀಟ್ಮೆಂಟ್ ಅಂತ ಆಗ್ಬಿಟ್ಟಿದೆ. ಅಂದರೆ 5 ಸ್ಟಾರ್ ಕಲ್ಚರ್. ನೀವು ಇಫ್ ಯು ರಿಚ್ ಯು ಕ್ಯಾನ್ ಅಫೋರ್ಡ್, ಅದರ್ವೈಸ್ ಆಯುರ್ವೇದ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಜನಕ್ಕೆ. ಔಷಧಿಗಳಾಗಲಿ ಚಿಕಿತ್ಸೆ ಆಗಲಿ ಎರಡನ್ನೂ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಈ ಥರದ ಕೇಂದ್ರಗಳು ಮುಂದೆ ಬಂದು ಜನರಿಗೆ ಹುಟ್ಟಿದ್ರೆ
ಸೊ ಅವರು ಅದನ್ನು ಇಲ್ಲಿಗೆ ಬಂದು ಅದರ ಲಾಭ ಪಡ್ಕೊಳ್ಬೋದು ಅನ್ನೋ ಒಂದು ಉದ್ದೇಶದಿಂದ. ಊಟ ಹಸಿರಿವಿದೆ ಇಲ್ಲಿ, ಹೌದು, ಅದನ್ನು ಪಡ್ಕೋಬಹುದು. ಹೌದು. ಆಮೇಲೆ ಇರೋದಕ್ಕೆ ಜಾಗ ಇದೆ, ಉಳ್ಕೊಳ್ಬೋದು, ಪ್ರಶಾಂತವಾಗಿದೆ. ಸೊ ಹಾಗಾಗಿ ನಿಮಗೂ ಬಂದು ಒಂದ್ಸತಿ ಟ್ರೈ ಮಾಡಿ ಸರ್ ಅಂತ ಹೇಳಿದ್ದು. ಸೊ ನೀವು ಬಂದ್ರಿ, ನೀವು ಚಿಕಿತ್ಸೆ ತಗೊಂಡ್ರಿ, ನಿಮ್ಗೆ ಹೇಗೆ ಅನ್ನಿಸ್ತು? ಇಲ್ಲ, ನನಗೆ ಬಹಳ ಅಮೇಝಿಂಗ್. ಯಾಕೆಂದರೆ ನಾನು ಬಹಳಷ್ಟು ಕಡೆ ಹೋಗಿದ್ದೇನೆ, ಬಹಳಷ್ಟು ಕಡೆ ನನ್ನ ವಿಡಿಯೋ ಮಾಡಿ ಅದರ ಪ್ರೋತ್ಸಾಹವನ್ನು ಮಾಡಿದ್ದೇನೆ. ಬಟ್ ನನಗೆ ಅನಿಸಿದ್ದು ಪ್ರೊಫೆಷನಲಿಸಮ್ ಅಂತ ಏನು ಕರಿತೇವೆ, ವೃತ್ತಿಪರತೆ, ಅದು ಇಲ್ಲಿ ಆರಂಭದಲ್ಲೇ ಕಂಡಿತ್ತು ನನಗೆ. ಉದಾಹರಣೆಗೆ ಈಗ ಮಸಾಜ್ ಮಾಡುವಂಥ ರೀತಿ, ಆಮೇಲೆ ನಗುಮುಖ, ಯಾವುದೇ ಒತ್ತಡ ಇಲ್ಲ, ಕಾಟಾಚಾರ ಇಲ್ಲ. ನಮಸ್ತೆ. ನಿಮ್ಮ ಮೈಸೂರಿನಲ್ಲಿ ಪ್ರಕೃತಿ ಆರೋಗ್ಯ ಧಾಮ ಅಂತ ಹೊಸದಾಗಿ ಓಪನ್ ಆಗಿದೆ ಆಯುರ್ವೇದ ಕ್ಲಿನಿಕ್. ಇಲ್ಲಿ ಆಲ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಮತ್ತು ನ್ಯಾಚುರೋಪತಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಚಿಕಿತ್ಸೆ ಇದೆ. ಸೊ ದಯಮಾಡಿ ಎಲ್ಲ ಒಂದು ಸಾರಿ ಬಂದು ವಿಸಿಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ದುಬೈ ಅವಳು, ಸುಮಾರು ವರ್ಷದಿಂದ ಅಲ್ಲೇ ಇದ್ದೆ. ಈಗ 1.5 ವರ್ಷದ ಹಿಂದೆ ನನಗೆ ಸ್ಟ್ರೋಕ್ ಆಗಿಬಿಟ್ಟು ಆನಂತರ ಮೈಸೂರಿಗೆ ಬಂದೆ. ಇಲ್ಲಿ ಒಳ್ಳೆಯದಾಗಿ ನಡೀತಿದೆ. ಅರ್ಧ ಇವರಿಂದನೇ ವಾಸಿ ಆಗಿರೋದು. ಇವಾಗ ನಾನು ಆಯುರ್ವೇದಿಕ್ ಇದರಲ್ಲಿದ್ದೇನೆ, ಶ್ರೀರಾಮ್ಪುರದಲ್ಲಿ. ಈಗ ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ವಾಸಿ ಆಗೋದು ಹೋಪ್ಸ್ ಇದೆ ನನಗೆ. ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಇಲ್ಲಿ. ವಾತಾವರಣ ಫಸ್ಟ್ ಕ್ಲಾಸ್ ಆಗಿದೆ ಇಲ್ಲಿ. ಈ ಥರದ್ದು ತುಂಬ ಕಡಿಮೆ ಜಾಗ ಸಿಗೋದು. ನನಗೆ ಹೋಪ್ಸ್ ಇದೆ, ವಾಸಿ ಆಗುತ್ತೆ. ಇಲ್ಲಿ ವಾಸಿಯಾಗಿ ಹೋಗ್ತೀನಿ ನಾನು ಸ್ವಲ್ಪ ದಿನದೊಳಗೇನೆ. ಸ್ನೇಹಿತರೆ ನಮಸ್ಕಾರ, ನಾನು ಸ್ನೇಕ್ಷಾಮ್ ಮಾತಾಡ್ತೀನಿ. ಶ್ರೀರಾಮ್ಪುರದಲ್ಲಿ ಪ್ರಕೃತಿ ಆರೋಗ್ಯ ಧಾಮ ಅಂತ ಒಂದು ಕೇಂದ್ರ ಇದೆ. ಈ ಒಂದು ಕೇಂದ್ರದಲ್ಲಿ ಆರೋಗ್ಯ ಸಂಬಂಧಪಟ್ಟ ಹಾಗೆ ಕೈ ನೋವಿರಲಿ, ಕಾಲು ನೋವಿರಲಿ, ಬೆನ್ನೋವಿರಲಿ, ಪ್ರತಿಯೊಂದಕ್ಕೂ ಇಲ್ಲಿ ಥೆರಪಿ ಕೊಡ್ತಾರೆ. ಆಯಿಲ್ ಮಸಾಜ್ ಇದೆ. ಇಲ್ಲಿಗೆ ನುರಿತ ವೈದ್ಯರು ಬರ್ತಾರೆ, ಆಯುರ್ವೇದದ ವೈದ್ಯರು ಬರ್ತಾರೆ. ಜೊತೆಗೆ ನನಗೂ ಒಂದು ಬೆನ್ನೋವಿತ್ತು, ತುಂಬ ಬೆನ್ನೋವ್ತಾ ಇತ್ತು. ಇಲ್ಲಿ ಬಂದು 1 ವಾರ ನಾನು ಟ್ರೀಟ್ಮೆಂಟ್ ತಗೊಂಡೆ. ಇವಾಗ ನೋಡಿ ಆರಾಮಾಗಿದ್ದೀನಿ, ಬೆನ್ನೋವೆಲ್ಲ ಹೋಗಿದೆ. ಆದರೆ ಇದು ಆರಂಭದ ಹಂತ ಅಲ್ಲ, ಇದು ನಿರಂತರವಾಗಿ ಇರುತ್ತೆ ಅನ್ನುವ ವಿಶ್ವಾಸವೂ ಇದೆ ನನಗೆ. ಯಾಕೆಂದರೆ ಅವ್ರು ಮಾಡುವ ರೀತಿ, ಅವರು ಮುಟ್ಟುವ ರೀತಿ ಗೊತ್ತಾಗುತ್ತೆ. ಅದು ಹೌದು, ಅಂದರೆ ಗಂಡಸರಿಗೂ ಮತ್ತು ಹೆಣ್ಮಕ್ಕಳಿಗೂ ಸಮಾನವಾಗಿ ಇಲ್ಲಿ ಹೀಲರ್ಸ್ ಇದ್ದಾರೆ. ಆ ಮಸಾಜನ್ನು ಮಾಡುವ ರೀತಿ ನೀತಿಯೇ ನನಗೆ ಎಲ್ಲಿಯೂ ನಾನು ಇದನ್ನು ಅನುಭವಿಸಿಲ್ಲ ಅಂತ ವೈಯಕ್ತಿಕವಾಗಿ ನನಗೂ ಹಾಗನ್ಸಿದೆ. ಹೌದು, ಹಾಗನ್ಸಿದೆ. ಹಾಗಾಗಿ ವೀಕ್ಷಕರೇ, ಇಲ್ಲಿಯವರೆಗೆ ನನ್ನ ಮಾತಿರ್ಬೋದು, ಗಿರೀಶ್ ಅವ್ರ ಮಾತಿರ್ಬೋದು, ಇದು ಕೇವಲ ಕಾಟಾಚಾರದ್ದು ಒಂದು ವಿಡಿಯೋ ಮಾಡಬೇಕು, ನಿಮಗೆಲ್ಲ ಏನೋ ಒಂದು ಹೊಸತನ್ನು ಹೇಳಬೇಕು ಅನ್ನುವ ಒತ್ತಾಯದ ಮಾಗಸ್ನಾನ ಅಲ್ಲ. ಇದು ಕಷಾಯ ಬಸ್ತಿ. ಹಾಗಾಗಿ ಇದನ್ನು ಬಹಳ ನಿಮಗೆ ಇದರ ಅನುಕೂಲ ಆಗಲಿ. ಯಾಕಂದರೆ ಎಲ್ಲರಿಗೂ ಇವತ್ತು ಕಂಪ್ಯೂಟರ್ ಎದುರು ಕೂತ್ಕೊಳ್ಳೋರು ಇತ್ಯಾದಿ. ಈಗ ನನ್ನ ಮಗಳನ್ನು ಕರ್ಕೊಂಬಂದಿದ್ದೆ, ತಲೆನೋವು ಅಂತ. ಅವಳಿಗೆ ಅಲೋಪತಿ ಔಷಧವನ್ನು ತುಂಬ ಕಡೆ ಮಾಡಿದೆವು ನಾವು, ಆದರೆ ಅದು ಸರಿ ಹೋಗಿರಲಿಲ್ಲ. ಇಲ್ಲೊಂದು ವಾರದಲ್ಲಿ ಅವಳ ತಲೆನೋವು ಕಡಿಮೆ ಆಗಿದೆ, ತುಂಬ ಆಹ್ಲಾದಕರವಾಗಿದ್ದಾಳೆ ಅವಳು. ಮನೇಲಿದ್ದರೆ ಟೆನ್ಷನ್ನಿಂದ ಬುಸುಗುಡ್ತಾ ಇದ್ಲು. ಇಲ್ಲ, ಆ ಥರದ್ದೇನೋ ಕಂಡಿಲ್ಲ, ಅವಳಿಗೂ ಅದು ಅನುಕೂಲ ಆಗಿದೆ. ಹಾಗಾಗಿ ನಮ್ಮ ಅನುಭವವನ್ನು ನಿಮಗೆ ದಾಟಿಸ್ತಾ ಇದ್ದೇವೆ. ನೀವು ಇಲ್ಲಿ ಬನ್ನಿ, ಎಲ್ಲೆಲ್ಲೋ ಹೋಗಿ ಖರ್ಚು ಮಾಡಬೇಡಿ, ಎಲ್ಲೆಲ್ಲೋ ಹೋಗಿ ಹಣ ಸುರಿಬೇಡಿ. ಹಣ ಸುರಿದ್ರೂ ಚಿಂತೆ ಇಲ್ಲ, ಸುಖ ಆದರೂ ಸಿಗಬೇಕಲ್ಲ, ಅದು ಸಿಗೋದಿಲ್ಲ ಇವತ್ತು. ಹಾಗಾಗಿ ಇಲ್ಲಿ ರೀಸನೇಬಲ್ ಆಗಿದೆ ಮತ್ತು ವರ್ತ್, ಅಂದರೆ ತುಂಬ ಕಾಳಜಿಯಿಂದ, ಪ್ರೀತಿಯಿಂದ ಮಾಡ್ತಾರೆ. ಅದನ್ನು ನಿಮಗೆ ಹೇಳುವ ಮೂಲಕ ನಿಮ್ಮ ನೋವಿಗೆ, ನಿಮ್ಮ ಸಂಕಟಕ್ಕೆ, ನಿಮ್ಮ ಇದಕ್ಕೆ ನಮ್ಮ ವಿಡಿಯೋದಿಂದ ಒಂದು ಸಣ್ಣ ಕಾಣಿಕೆಯಾಗಿ ಅದು ದಕ್ಕಿದರೆ ಸಂತೋಷ ಅಂತ. ಹಾಗಾಗಿ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಇದು ಕೆಲವು ಆಯುರ್ವೇದಿಕ್ ಸೆಂಟರ್ಗಳು ಬಹಳ ದೂರ ಇರುತ್ತವೆ ಸಿಟಿಯಿಂದ. ಇದು ಮೈಸೂರು ನಗರದಲ್ಲೇ ಇದೆ. ನೀವೆಲ್ಲೋ 16 ಕಿಲೋಮೀಟ್ರು ಔಟ್ಸ್ಕರ್ಟ್ಸ್ಗೆ ಹೋಗುವಷ್ಟು ಅವಶ್ಯಕತೆ. ಸಬರ್ ಬಸ್ ಸ್ಟ್ಯಾಂಡಿಂದ ಎಷ್ಟು ದೂರ ಇರ್ಬೋದು ಸರ್? ಇಲ್ಲಿ ಬಸ್ ಸ್ಟ್ಯಾಂಡಿಂದ ಒಂದು 20 ನಿಮಿಷ ಆಗುತ್ತೆ. ಮೈಸೂರು ಎಲ್ಲಿಂದ ಎಲ್ಲಿಗೆ ಬೇಕಾದರೂ. ರೈಲ್ವೆ ಸ್ಟೇಷನ್ ಹತ್ತಿರ ಇದೆ, ಬಹಳ ಹತ್ತಿರ. ಅಶೋಕಪುರಂ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ. ಸೊ ಶ್ರೀರಾಮ್ಪುರ ಅಂತ ಒಂದು, ಮತ್ತೆ ಪೊಲ್ಯೂಷನ್ ಲೆಸ್, ಸುತ್ತಲೂ ತೆಂಗಿನ ಮರಗಳಿದೆ. ನಿಮಗೆ ಈ ವಿಡಿಯೋದಲ್ಲೇ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ವಿಶೇಷವಾದದ್ದು ನಾನು ಹೇಳೋದು ಮರ್ತೆ. ಕೆಲವು ಕಡೆ ಈ ಅಭ್ಯಂಗ, ಈ ಮಸಾಜ್ ಏನಿದೆ, ಇಬ್ಬರು ಮಾಡ್ತಾರೆ, ಇಲ್ಲ ಒಬ್ಬರು ಮಾಡ್ತಾರೆ. 20 ರಿಂದ 30 ನಿಮಿಷ, 35 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಇಲ್ಲಿ ಮಸಾಜ್ನೇ 1 ಅವರ್ ಮಾಡ್ತಾರೆ. 1 ಗಂಟೆ ಒಬ್ಬರಿಗೆ ಮಸಾಜ್ ಮಾಡಿದಾಗ ಅದರಲ್ಲಿ ಸಿಗೋವಂಥ ರಿಸಲ್ಟ್ ಇದೆ. ಇಟ್ ಈಸ್ ವೆರಿ ಅಸ್ಟಾನಿಷಿಂಗ್ ರಿಸಲ್ಟ್ ಸಿಗುತ್ತೆ ನಿಮಗೆ. 1 ಗಂಟೆ ಮಸಾಜು. ಆ 1 ಗಂಟೆಯ ಮಸಾಜ್ ಆದಮೇಲೆ ನಿಮಗೆ ಮಾಡೋ ಸ್ವೇದ ಪ್ಲಸ್ಸು ನಿಮ್ಮ ಸ್ನಾನ ಇತ್ಯಾದಿಗಳನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸುಮಾರು ನಿಮಗೆ 2 ಗಂಟೆಗಳ ಕಾಲ
ನೀವು ಒಳಗೆ ಚಿಕಿತ್ಸೆ ಪಡ್ಕೊಳ್ತೀರಿ. ಅಂದರೆ ಇಟ್ ಈಸ್ ವೆರಿ ಅನ್ಯೂಶುವಲ್. ಅಂದರೆ ನಾನು ಆಗಲೇ ಹೇಳ್ದಂಗೆ ಹೌದು. ಬಹಳಷ್ಟು ಕಡೆ ನಾನು ಹೌದು ತೊಗೊಂಡಿದ್ದೀನಿ. ಯೂಶ್ವಲಿ 30-35 ನಿಮಿಷ 40 ನಿಮಿಷ ಮಸಾಜ್ ಮಾಡಿ ಹೌದು. ನಿಮಗೆ ಮತ್ತೆ ಮುಗಿಸುವ ಆತರದಲ್ಲಿರ್ತಾರೆ, ಆ ಥರದಲ್ಲಿ ಇರ್ತಾರೆ. ಯಾಕೆಂದ್ರೆ ಇನ್ನೊಬ್ರು ಪೇಷಂಟ್ ಕಾಯ್ತಿರ್ತಾರೆ ಅನ್ನೋ ಒಂದು ಮುಗಿಸುವ ಆ ಥರ. ಆತರ. ಆಮೇಲೆ ಅವರ ಮುಟ್ಟುವಿಕೆ ಇದೆಯಲ್ಲ, ಹಾ. ಈಗ ನಮ್ಮ ದೇಹದ ಒಂದು ರೀತಿಯ ಪಾಯಿಂಟ್ಸ್ಗಳು, ಹೌದು. ಈಗ ಸಪ್ತಚಕ್ರ ಅಂತ ಹೇಳಿ ಅಥವಾ ಇನ್ನೊಂದು ಹೇಳಿ ಮಗದೊಂದು ಹೇಳಿ, ಈ ನಮ್ಮ ದೇಹದಲ್ಲಿ ಒಂದೊಂದು ಗಂಟಿಗೆ ಒಂದೊಂದೇ ಹೌದು. ಇದಿದೆ. ಹಾಗಾಗಿ ಅಲ್ಲಿ ಅವರ ಮುಟ್ಟಿ ನಮ್ಮನ್ನ ಆ ಇಡೀದಾಗಿ ಅರಳಿಸುವ ರೀತಿ ಅದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕರೆಕ್ಟ್ ಸರ್. ಹೌದು. ಸೊ ವೀಕ್ಷಕರೇ, ಇದರ ನಂಬರ್ ಇದೆ, ಇಲ್ಲಿಯ ಅಡ್ರೆಸ್ ಇದೆ, ನೀವು ಇಲ್ಲಿಯ ಉಪಯೋಗವನ್ನು ಪಡ್ಕೋಬಹುದು. ಇಲ್ಲಿ ಬಂದು ಈಗಾಗಲೇ ಚಿಕಿತ್ಸೆ ಪಡ್ಕೊಂಡಂಥ ಒಂದಿಷ್ಟು ಜನರ ಅನುಭವವನ್ನು ನಿಮ್ಮ ಎದುರು ಇಡ್ತಾ ಇದ್ದೇವೆ. ಎಲ್ಲವನ್ನು ಸಮಗ್ರವಾಗಿ ಇಡುವ ಉದ್ದೇಶವೇ, ಒಂದು ಹುಡುಗ ಕನಸು ಕಟ್ಟಿದ್ದಾನೆ, ಸಮಾಜಕ್ಕೆ ಒಂದು ಏನಾದರೂ ಕೊಡಬೇಕು. ಅವನು ವ್ಯಾವಹಾರಿಕವಾಗಿ ಹೊರಟಂಗೆ ಕಾಣಲಿಲ್ಲ ನನಗೆ. ಸತ್ಯವಾಗಿ ಹೇಳಬೇಕು ಅಂದರೆ, ನಾನಾಗಲಿ ಗಿರೀಶ್ ಆಗಲಿ ಇಲ್ಲಿ ಏನು ಟ್ರೀಟ್ಮೆಂಟ್ ತಗೊಂಡಿದ್ದೇವೋ ಬೇರೆ ಕಡೆ ಆದರೆ ಅದು ಒಂದು ಸಾರಿಯೇ ನೀವು ಇಲ್ಲಿ ಕೊಟ್ಟ 5 ಪಟ್ಟು ಜಾಸ್ತಿ ರೇಟನ್ನು ಬೇರೆ ಕಡೆ ಖಂಡಿತವಾಗಿ ತಗೊಳ್ತಾರೆ. ಇದನ್ನು ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ ಮತ್ತು ಅದಕ್ಕೆ ದಾಖಲೆನೂ ಕೊಡಬಲ್ಲೆ. ಹಾಗಾಗಿ ಇದು ಜನೋಪಯೋಗಿ, ಜನಕ್ಕೆ ಮುಟ್ಲಿ ಅನ್ನುವ ಉದ್ದೇಶದಿಂದ ಪ್ರಶಾಂತ್ ಹೆಣಗಾಡ್ತಾ ಇದ್ದಾರೆ. ತುಂಬ ಪ್ರೊಫೆಷನಲ್ ಆಗಿ ನೀವು ಇದರ ಉಪಯೋಗ ಪಡ್ಕೊಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಗಿರೀಶ್, ನಮಸ್ತೆ. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ತೆ.